ಆಕಾಶವಾಣಿ ಮೈಸೂರು. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಈ ಯೋಜನೆಯಿಂದ ಸಣ್ಣ ಹಾಗೂ ಅತಿ ಸಣ್ಣ ರೈತರ ಭವಿಷ್ಯವಾಗಲಿದೆ ಸುರಕ್ಷಿತ. 60 ವರ್ಷ ವಯಸ್ಸಿನಿಂದ 3,000 ರೂಪಾಯಿಗಳ ಮಾಸಿಕ ಪಿಂಚಣಿ ನಿಶ್ಚಿತ. 18 ರಿಂದ 40 ವರ್ಷದೊಳಗಿನ ರೈತರು 55 ರಿಂದ 200 ರೂಪಾಯಿವರೆಗಿನ ಮಾಸಿಕ ಕಂತು ಪಾವತಿಯೊಂದಿಗೆ ಯೋಜನೆಗೆ ಪ್ರವೇಶ ಪಡೆಯಬಹುದು. ಯೋಜನೆಗೆ ಸರ್ಕಾರ ನೀಡಲಿದೆ ಸಮಪಾಲು. ಯೋಜನೆಯ ಲಾಭ ಪಡೆಯಲು ಹತ್ತಿರದ ಜನಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಹೆಸರನ್ನು ನೋಂದಾಯಿಸಬಹುದು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ನೀಡುತ್ತಿದೆ ಅನ್ನದಾತರ ಪರಿಶ್ರಮಕ್ಕೆ ಪಿಂಚಣಿಯ ಮೂಲಕ ಆರ್ಥಿಕ ಭದ್ರತೆ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ್ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋं से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता. ಇಂದಿನ ಕಾರ್ಯಕ್ರಮದಲ್ಲಿ ನೇರ ಭತ್ತ ಬಿತ್ತನೆ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂ.ಕೆ. ಶ್ರುತಿ ಮತ್ತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸೌಮ್ಯಲತಾ ಬಿಎಸ್. ಡಾಕ್ಟರ್ ಶ್ರುತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಸೌಮ್ಯಲತಾ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ತಾವಿಬ್ಬರು ಇವತ್ತು ಭತ್ತದ ನೇರ ಬಿತ್ತನೆ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಸೌಮ್ಯಲತಾ ಅವರೇ ತಾವೇ ವಿಚಾರ ಆರಂಭ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭತ್ತ ಒಂದು ಪ್ರಮುಖ ಆಹಾರ ಧಾನ್ಯವಾಗಿ ನಾವು ಬೆಳೀತಾ ಇದ್ದೀವಿ. ಅದರಲ್ಲೂ ರೈತ ಬಾಂಧವರೇನೆಂದರೆ ಕೆಸರಲ್ಲಿ ನಾವು ನಾಟಿ ಮಾಡುವಂಥ ಭತ್ತವನ್ನು ಸಾಮಾನ್ಯವಾಗಿ ಬೆಳೀತಾ ಇದ್ದೀವಿ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಂದರೆ ಒಂದು 15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಭತ್ತವನ್ನು ಬೆಳೀತಾ ಇರೋದ್ರಿಂದ ಅದರಲ್ಲಿ ಏನಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬರಗಾಲ ಆಗಿರ್ಬೋದು, ಸೊ ಸರಿಯಾದ ಕಾಲಕ್ಕೆ ಮುಂಗಾರು ಬರದೇ ಇರುವಂಥದ್ದು, ಮತ್ತು ಕೊನೆ ಭಾಗದ ರೈತರಿಗೆ ಸಕಾಲದಲ್ಲಿ ನೀರು ಸಿಗದೇ ಇರುವಂಥ ಸಂದರ್ಭದಲ್ಲಿ ಸೊ ಈ ನೇರ ಬಿತ್ತನೆ ಬಹಳ ಅವಶ್ಯಕ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ನಾವು ಭತ್ತವನ್ನು ಕೆಸರು ಗದ್ದೆ ಮಾಡಿ ನಾಟಿ ಮಾಡುವಂಥದ್ದು ಸಾಂಪ್ರದಾಯಿಕ ಪದ್ಧತಿ. ಆದರೆ ಈ ಏನು ಜಮೀನನ್ನು ಸಿದ್ಧಪಡಿಸ್ಕೊಂಡು ನೇರವಾಗಿ ಭತ್ತವನ್ನು ಭೂಮಿಯಲ್ಲಿ ಬಿತ್ತನೆಯನ್ನು ಮಾಡೋದಕ್ಕೆ ನಾವು ನೇರ ಬಿತ್ತನೆ ಅಂತ ಕರಿತೀವಿ. ಸೊ ಇದರಲ್ಲಿ ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಕೆ ಮಾಡಿದಾಗ ಬಹಳಷ್ಟು ಅನುಕೂಲಗಳು ನಾವು ನೋಡ್ಬೋದು. ಒಂದು, ಎಲ್ಲಿ ಕೃಷಿ ಕಾರ್ಮಿಕರ ಕೊರತೆ ಇರುತ್ತೆ ಅಂಥ ಕಡೆ ನಾವು ಈ ನೇರ ಬಿತ್ತನೆಯನ್ನು ತೆಗೆದುಕೊಳ್ಬೋದು. ಇನ್ನೊಂದು, ಕಡಿಮೆ ಖರ್ಚಿನಲ್ಲಿ, ಅಂದರೆ ಭತ್ತವನ್ನು ಉತ್ಪಾದನೆ ಮಾಡುವಲ್ಲಿ ಖರ್ಚನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಈ ನೇರ ಬಿತ್ತನೆಯನ್ನು ನಾವು ತೆಗೆದುಕೊಳ್ಬೋದು. ಮತ್ತು ನೀರು ಅಂತ ಬಂದಾಗ ಸಾಕಷ್ಟು ನೀರನ್ನು ಬೇಡುವಂಥ ಬೆಳೆ ಭತ್ತ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲೆಲ್ಲಿ ನೀರಿನ ಲಭ್ಯತೆ ಕಡಿಮೆ ಇದೆಯೋ ಅಲ್ಲೆಲ್ಲ ನೇರ ಬಿತ್ತನೆಯನ್ನು ನಾವು ಅಳವಡಿಸ್ಕೋಬಹುದು. ಸೊ ಇದಿಷ್ಟು ಈ ನೇರ ಬಿತ್ತನೆಯಲ್ಲಿ ಅನುಕೂಲಗಳು ಅಂತಲೇ ಹೇಳ್ಬೋದು. ಈ ನೇರ ಬಿತ್ತನೆಯಲ್ಲಿ 3 ಥರ ವಿಧಗಳಿದ್ದಾವೆ. ಒಂದು, ಕೆಸರು ಗದ್ದೆಯನ್ನು ಮಾಡಿಕೊಂಡು ಡ್ರಮ್ ಸೀಡರಿಂದ ನೇರ ಬಿತ್ತನೆಯನ್ನು ಮಾಡುವಂಥದ್ದು. ಇನ್ನೊಂದು, ಅರೆ ನೀರಾವರಿ ಪದ್ಧತಿ ಅಂತ ಹೇಳ್ತೀವಿ. ಅಲ್ಲಿ ಜಮೀನಿನಲ್ಲಿ ನೇರವಾಗಿ ಒಂದು 3/4 ಅಡಿ ಅಥವಾ 1 ಅಡಿ ಅಂತರದಲ್ಲಿ 2 ರಿಂದ 3 ಬೀಜಗಳನ್ನು ಹೂಡುವಂಥದ್ದು ಗುಣಿಗಳಿಗೆ. ಸೊ ಮತ್ತೊಂದು ಅಂದರೆ ಒಣ ಬೇಸಾಯ ಪದ್ಧತಿ ಅಂತ ಹೇಳ್ತೀವಿ. ಕೂರಿಗೆ ಸಹಾಯದಿಂದ ಬೀಜಗಳನ್ನು ಕೂರಿಗೆ ಮುಖಾಂತರ ನಾವು ನೇರ ಬಿತ್ತನೆಯನ್ನು ಮಾಡುವಂಥದ್ದು. ಸೊ ಈ 3 ವಿಧಗಳಿದ್ದಾವೆ. ನಮ್ಮ ನೀರಿನ ಲಭ್ಯತೆ ಅನುಗುಣವಾಗಿ ನಿರ್ದಿಷ್ಟವಾಗಿ ನಾವು ಆಳುಗಳು ಯಾವುದೇ ರೀತಿ ಇದಿಲ್ಲ ಅಂಥೇಳಿ ಅಂಥ ಸಂದರ್ಭದಲ್ಲಿ ನಾವು ನೇರ ಬಿತ್ತನೆಯನ್ನು ತೆಗೆದುಕೊಳ್ಬೋದು. ಈ ಒಂದು ನೇರ ಬಿತ್ತನೆಯನ್ನು ಮಾಡಬೇಕಾದ್ರೆ ಆಗಾಗಲೇ ಸೌಮ್ಯಲತಾ ಮೇಡಮ್ ಅವರು ಹೇಳ್ದಂಗೆ ನಮಗೆ ಖರ್ಚಿನ ಉಳಿತಾಯ ಆಗುತ್ತೆ, ಮತ್ತೊಂದು ನೀರಿನ ಉಳಿತಾಯ ಆಗುತ್ತೆ, ಜೊತೆಗೆ ಸರಿಯಾದ ಸಮಯಕ್ಕೆ ನಾವು ಬಿತ್ತನೆಯನ್ನು ಮಾಡ್ಕೋಬೋದು. ಈ ಸಂದರ್ಭದಲ್ಲಿ ನಾವು ಒಳ್ಳೆಯ ತಳಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ನೇರ ಬಿತ್ತನೆಗೆ ಸೂಕ್ತ ಇರ್ತಕ್ಕಂಥ ಕೆಲವೊಂದಿಷ್ಟು ತಳಿಗಳಿದೆ. ಆ ತಳಿಗಳಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಒಳ್ಳೆಯ ಇಳುವರಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ನೇರ ಬಿತ್ತನೆ ವಿಧಾನದಲ್ಲಿ ಮುಖ್ಯವಾಗಿ ನಾವು ಜಯ ಭತ್ತ ಅಂತ ಕೇಳಿದ್ದೀವಿ, BR 2655 ಅಂತ ಹೇಳಿದ್ದೀವಿ, IR 20 ಮತ್ತು IR 64 ಅಂತಕ್ಕಂಥ ತಳಿ ಇರ್ಬೋದು, ತನು ಇರ್ಬೋದು.
MTU 1001 ಇರ್ಬೋದು, ಮತ್ತು ಮಂಗಳ ಅಂತಕ್ಕಂಥ ತಳಿ ಇರ್ಬೋದು. ಈ ತಳಿಗಳು ಹೆಚ್ಚು ನಮಗೆ ನೇರ ಬಿತ್ತನೆಗೆ ಸೂಕ್ತ ಆಗುತ್ತೆ ಅಂತ ಹೇಳ್ತೀವಿ. ಇನ್ನೊಂದು ವಿಧಾನ ಅರೆ ನೀರಾವರಿ ಅಂದರೆ ಏರೋಬಿಕ್ ವಿಧಾನ ಅಂತ ಕೂಡ ನಾವು ಕರಿತೀವಿ. ಈ ವಿಧಾನದಲ್ಲಿ ನಾವು ಭತ್ತವನ್ನು ನೇರವಾಗಿ ಸಾಲುಗಳಲ್ಲಿ ಗುಣಿಗೆ ಬಿತ್ತನೆಯನ್ನು ಮಾಡ್ತೀವಿ. ಈ ಒಂದು ಏರೋಬಿಕ್ ಬಿತ್ತನೆಗೆ ಅಥವಾ ಅರೆ ನೀರಾವರಿ ನೇರ ಬಿತ್ತನೆಗೆ ಮುಖ್ಯವಾಗಿ ಕೆಲವೊಂದು ತಳಿಗಳನ್ನು ಆಯ್ಕೆ ಮಾಡಿ ಸೂಕ್ತ ಅಂತ ಶಿಫಾರಸು ಮಾಡಲಾಗಿದೆ. ಆ ತಳಿಗಳು ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ ದಕ್ಷ ಅಂತ ಕರಿತೀವಿ, ಅಥವಾ KMP 175 ಅಂತ ಕೂಡ ಕರಿತೀವಿ ಆ ತಳಿಯನ್ನು. ಮತ್ತು ಮಾಸ್ 946-1 ಅಂತಕ್ಕಂಥ ತಳಿಗಳು, ಮಾಸ್ 26 ಅಂತಕ್ಕಂಥ ತಳಿಗಳು, ರಾಶಿ, KRH 2 ಈ ಎಲ್ಲ ತಳಿಗಳು ನಮಗೆ ಅರೆ ನೀರಾವರಿ ಪದ್ಧತಿಯಲ್ಲಿ ನೇರ ಬಿತ್ತನೆಗೆ ಹೋಗಲಿಕ್ಕೆ ಸೂಕ್ತ ಆಗುತ್ತೆ. ಸೊ ಈ ವಿಧಾನದಲ್ಲೂ ಕೂಡ ನಾವು ನೇರ ಬಿತ್ತನೆಗೆ ಉತ್ತಮವಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೋಬೋದು. ಜೊತೆಗೆ ನಮ್ಮ ಒಂದು ಈ ನೇರ ಬಿತ್ತನೆಗೆ ಮುಖ್ಯವಾಗಿ ನಾವು ಹೇಳಿದ್ವಿ, ನೇರವಾಗಿ ಸಸಿ ಮಡಿಯ ಬದಲಿಗೆ ಬಿತ್ತನೆ ಬೀಜವನ್ನು ಸಿದ್ಧಪಡಿಸಿದಂತಹ ಜಮೀನಿನಲ್ಲಿ ಬಿತ್ತಕ್ಕಂಥದ್ದು ಅಂತ. ಸೊ ಈ ರೀತಿ ನಾವು ನೇರವಾಗಿ ಬಿತ್ತನೆಗೆ ಹೋಗಬೇಕಾದ್ರೆ ಉತ್ತಮ ರೀತಿಯಲ್ಲಿ ಜಮೀನನ್ನು ಸಿದ್ಧಪಡಿಸ್ಕೋಬೇಕಾಗುತ್ತೆ. ಮುಖ್ಯವಾಗಿ 3 ವಿಧಗಳಲ್ಲಿ ನಾವು ನೇರ ಬಿತ್ತನೆಯನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಒಂದು ಒಣಮಡಿಯಲ್ಲಿ ಅಂದರೆ ಒಣ ಬಿತ್ತನೆಯಲ್ಲಿ, ಇನ್ನೊಂದು ಕೆಸರು ಬಿತ್ತನೆಯಲ್ಲಿ, ಮತ್ತೊಂದು ಅರೆ ನೀರಾವರಿ ವಿಧಾನದಲ್ಲಿ ಅಂತ. ಸೊ ಈ 3 ವಿಧಾನಗಳಲ್ಲಿ ನಾವು ಡ್ರಮ್ ಉಪಯೋಗಿಸಿ ಅಂದರೆ ಡ್ರಮ್ ಸೀಡರ್ ಅಂತ ಏನು ಕರಿತೀವಿ ಅದನ್ನು ಉಪಯೋಗಿಸಿ ನಾವು ಬಿತ್ತನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಸರು ಮಡಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಜಮೀನಿನಲ್ಲಿ ನೀರು ನಿಲ್ಲಬಾರ್ದು, ಆದರೆ ಕೆಸರನ್ನು ನಾವು ಉಳಿಸ್ಕೋಬೇಕಾಗುತ್ತೆ. ಆ ರೀತಿ ಕೆಸರು ಮಾಡಿ ಸಿದ್ಧಪಡಿಸಿದಂತಹ ಜಮೀನಿನಲ್ಲಿ ಬಿತ್ತನೆಗೆ ನಾವು ಡ್ರಮ್ ಸೀಡರು ಅಥವಾ ಮೊಳಕೆ ಕಟ್ಟಿದ ಭತ್ತವನ್ನು ಎರಚೋದ್ರ ಮೂಲಕ ನೇರ ಬಿತ್ತನೆಗೆ ಹೋಗ್ಬೋದು. ಅದೇ ರೀತಿ ಇನ್ನು ಅರೆ ನೀರಾವರಿ ಪದ್ಧತಿ ಅಥವಾ ಒಣ ಬೇಸಾಯ ಕೂರಿಗೆ ಸಹಾಯದಿಂದ ಬಿತ್ತನೆ ಮಾಡ್ತಕ್ಕಂಥದ್ದು ಅಂತ ಏನು ಹೇಳಿದ್ವಿ. ಇಲ್ಲಿ ನಾವು ಜಮೀನನ್ನು 2-3 ಬಾರಿ ಉಳುಮೆ ಮಾಡಿ ಸಮತಟ್ಟಾಗಿ ಸಿದ್ಧಪಡಿಸಿದಂತಹ ಜಮೀನಿನಲ್ಲಿ ನೇರವಾಗಿ ನಾವು ಕೂರಿಗೆಯನ್ನು ಬಳಸಿ ಸಾಲು ಬಿತ್ತನೆಯನ್ನು ಮಾಡ್ಬೋದು. ಅಥವಾ ಅರೆ ನೀರಾವರಿ ವಿಧಾನದಲ್ಲಿ 1/4 ಅಡಿಯಿಂದ 1 ಅಡಿ ಸಾಲುಗಳ ಅಂತರದಲ್ಲಿ ಪ್ರತಿ ಗುಣಿಗೆ 2-3 ಬೀಜದ ರೀತಿಯಲ್ಲಿ ನಾವು ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು. ಬಿತ್ತನೆ ಮಾಡಿದಂತಹ ಒಂದು 15 ದಿನಗಳಲ್ಲಿ ಹೆಚ್ಚುವರಿ ಪೈರುಗಳೇನಾದರೂ ಇದ್ದರೆ, ಅಂದರೆ ಒಂದೊಂದು ಸರಿ ನಾವು ಬಿತ್ತನೆ ಮಾಡ್ಬೇಕಾದ್ರೆ ಹೆಚ್ಚು ಬೀಜಗಳನ್ನ ಹಾಕ್ಬಿಟ್ಟಿರ್ತೀವಿ, ಆ ರೀತಿ ಇದ್ದರೆ ಹೆಚ್ಚುವರಿಯಾಗಿ ಬಂದಿರತಕ್ಕಂಥ ಸಸ್ಯಗಳನ್ನ ತೆಗಿತಕ್ಕಂಥದ್ದು ಭಾಳ ಉತ್ತಮ ಅಂತ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ನಾವು ಜಮೀನನ್ನು ಸಿದ್ಧಪಡಿಸ್ಕೊಂಡು ಬಿತ್ತನೆಗೆ ಹೋಗಬೇಕಾಗುತ್ತೆ. ಇನ್ನು ಇದರ ನಂತರ ನಾವು ಒಳ್ಳೆ ತಳಿಯನ್ನು ಆಯ್ಕೆ ಮಾಡಿಕೊಂಡ ನಂತರ ಜಮೀನನ್ನು ಬಿತ್ತನೆಗೆ ಸಿದ್ಧಪಡಿಸ್ಕೊಂಡ ನಂತರ ಉತ್ತಮ ರೀತಿಯಲ್ಲಿ ನಾವು ಬೀಜೋಪಚಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಬೀಜೋಪಚಾರ ಅಂತ ಬಂದರೆ ಈಗ ನೇರ ಬಿತ್ತನೆಯಲ್ಲಿ ಬೀಜದಿಂದ ಪ್ರಸಾರ ಆಗುವಂಥ ಶಿಲೀಂಧ್ರದಿಂದ ಅಂದರೆ ರೋಗಗಳು ಮುಖ್ಯವಾಗಿ ಅದನ್ನು ತಡೆಗಟ್ಟಲಿಕ್ಕೆ ನಾವು ಕಾರ್ಬನ್ ಡೈಸಿಮ್ ಅಂತ ಶಿಲೀಂಧ್ರ ನಾಶಕವನ್ನು ರೆಕಮೆಂಡ್ ಮಾಡ್ತೀವಿ. ಅದರಲ್ಲಿ 4 ಗ್ರಾಮು ಪ್ರತಿ 1 kg ಬಿತ್ತನೆ ಬೀಜಕ್ಕೆ ಕಾರ್ಬನ್ ಡೈಸಿಮಿಂದ ನಾವು ಬೀಜೋಪಚಾರ ಮಾಡಬೇಕು. ಅಥವಾ ಟ್ರೈಕೋಡರ್ಮಾ ವಿರಿಡೆ ಅಂತೇಳಿ 400 ಗ್ರಾಮಷ್ಟು ಪ್ರತಿ ಎಕರೆ ಬಿತ್ತನೆ ಬೀಜಕ್ಕೆ ನಾವು ಬೀಜೋಪಚಾರವನ್ನು ಮಾಡಬೇಕು. ಸೊ ಬಿತ್ತನೆ ಅಂದರೆ ಈಗ ಡ್ರಮ್ ಸೀಡರಿಂದ ನಾವು ಬಿತ್ತನೆಯನ್ನು ಮಾಡ್ತೀವಿ ಅಂತ ಅಂದರೆ ಅಲ್ಲಿ ಸಣ್ಣದಾಗಿ ಕುಡಿ ಮೊಳಕೆ ಬಂದಿರುವಂಥ ಬೀಜವನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಬೀಜೋಪಚಾರ ಯಾವಾಗ ಮಾಡಬೇಕು ಅಂದರೆ ಬೀಜಗಳನ್ನು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ ಅದನ್ನು ನೆರಳಿನಲ್ಲಿ ಒಂದು ಗೋಣಿ ಚೀಲದ ಮೇಲೆ ಹರಡಿ ಕಾರ್ಬನ್ ಡೈಸಿಮ್ 4 ಗ್ರಾಮ್ 1 kg ಬಿತ್ತನೆ ಬೀಜಕ್ಕೆ ಅಂದರೆ 100 ಗ್ರಾಮ್ 1 ಎಕರೆ ಪ್ರದೇಶ ಬಿತ್ತನೆ ಬೀಜಕ್ಕೆ ಅವಶ್ಯಕತೆ ಇದೆ. ಅದನ್ನು ಚೆನ್ನಾಗಿ ಅದರಲ್ಲಿ ಮಿಶ್ರಣ ಮಾಡಿ ನಂತರ ಗಾಳಿ ಆಡುವಂಥ ಗೋಣಿ ಚೀಲದಲ್ಲಿ ಬೀಜವನ್ನು ತುಂಬಿ ಒಂದು ಬೆಚ್ಚಗಿರುವಂಥ ಜಾಗದಲ್ಲಿ ಅದನ್ನು 36 ಗಂಟೆಗಳ ಕಾಲ ಇಟ್ಟರೆ ನಂತರ ಸಣ್ಣದಾಗಿ ಕುಡಿ ಮೊಳಕೆ ಬರುತ್ತೆ. ಸೊ ಆ ಕುಡಿ ಮೊಳಕೆ ಬಂದಿರುವಂಥದ್ದನ್ನ ಡ್ರಮ್ ಸೀಡರ್ ಸಹಾಯದಿಂದ ನಾವು ಸಾಲಿನಲ್ಲಿ ಬಿತ್ತನೆಯನ್ನು ಮಾಡುವಂಥದ್ದು. ಸೊ ಇದಾದ ನಂತರ ಕೆಸರಿನಲ್ಲಿ ಡ್ರಮ್ ಸೀಡರ್ ಭತ್ತವನ್ನು ಬಿತ್ತನೆ ಮಾಡಿದಾಗ ಏನಂದರೆ ಕೆಸರು ಇರಬೇಕು ಹೊರತು ಅಲ್ಲಿ ನೀರು ನಿಲ್ಲಬಾರ್ದು. ಸೊ ಸರಾಸರಿ ಒಂದು 15 ದಿನಗಳ ಕಾಲ ನಾವು ತೇವಾಂಶವನ್ನು ಕಾಪಾಡ್ಕೋಬೇಕು. ಆ ಕುಡಿ ಮೊಳಕೆ ಬಂದಿರುವಂಥದ್ದು ಪೈರಾಗಿ ಅದು ಹೊರಹೊಮ್ಮಬೇಕು ಅಂದರೆ ಸಣ್ಣದಾಗಿ ನಾವು ತೇವಾಂಶ ಇರಬೇಕು, ಯಾವುದೇ ರೀತಿ ನೀರು ನಿಲ್ಲಬಾರ್ದು. ನೀರು ನಿಂತಾಗ ಏನಾಗುತ್ತೆ, ಸೊ ಒಂದು ಬೀಜಗಳು ತೇಲುವಂಥದ್ದಿರುತ್ತೆ, ಇನ್ನೊಂದು ಬೀಜಗಳು ಕೊಳೆಯುವಂಥ ಸ್ಥಿತಿ ಆಗುತ್ತೆ. ಸೊ ಹಾಗಾಗಿ 15 ದಿನಗಳ ಕಾಲ ತೆಳುವಾಗಿ ಅದನ್ನು ತೇವಾಂಶವನ್ನು ಕಾಪಾಡಿಕೊಂಡು ನಂತರ ನಾವು 2 ಅಂಗಲದಷ್ಟು ನೀರನ್ನು ನಾವು ಏನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡ್ತೀವಿ ಆ ರೀತಿ ನೀರನ್ನು ಕಟ್ತಾ ಹೋಗ್ಬೋದು. ಸೊ ಇಲ್ಲಿ ಮಣ್ಣಿನ ಗುಣವನ್ನು ಆಧರಿಸ್ಕೊಂಡು ಏನಂದರೆ ತೇವಾಂಶವನ್ನು ನೋಡಿಕೊಂಡು ಒಂದು 7ರಿಂದ 8 ದಿನಕ್ಕೆ ಒಮ್ಮೆ ತೆಳುವಾಗಿ ನೀರನ್ನು ಕಟ್ಟಿದರೆ ನೀರಾವರಿಯನ್ನು ನಾವು ಸರಿ ಮಾಡ್ಬೋದು. ಸೊ ಇನ್ನೊಂದು ಪೋಷಕಾಂಶ ಅಂತ ಬಂದಾಗ ಏನು ಸಾಂಪ್ರದಾಯಿಕ ಭತ್ತದಲ್ಲಿ ನಾವು ಪೋಷಕಾಂಶವನ್ನು ಶಿಫಾರಸು ಮಾಡಿದ್ದೀವಿ 40-20-20 kg ಪ್ರತಿ ಎಕರೆ ಸಾರಜನಕ, ರಂಜಕ, ಪೊಟ್ಯಾಷ್ ಶಿಫಾರಸು ಮಾಡಿರ್ತೀವಿ. ಸೊ ಅದೇ ರೀತಿ ಈ ನೇರ ಬಿತ್ತನೆಯಲ್ಲೂ ಸಹ ಅದೇ ಪ್ರಮಾಣದಲ್ಲಿ ನೀವು ಪೋಷಕಾಂಶವನ್ನು ಕೊಡಬೇಕಾಗುತ್ತೆ. ಇಲ್ಲಿ ಕೊಡುವಾಗ 50%
ಸಾರಜನಕವನ್ನು ಬಿತ್ತನೆ ಸಮಯದಲ್ಲಿ ಕೊಡಿ. ನಂತರ ಇನ್ನು ಉಳಿದಂಥ 25% ಸಾರಜನಕವನ್ನು 1 ತಿಂಗಳ ನಂತರ ಅಂದರೆ ತೆಂಡೆ ಹೊಡೆಯುವಂಥ ಸಮಯದಲ್ಲಿ ಅಂತರ ಬೇಸಾಯ ಮಾಡುವಾಗ ಅದ್ರ ಜೊತೆ ಕೊಡುವಂಥದ್ದು. ಇನ್ನು 25% ಸಾರಜನಕವನ್ನು ಗರ್ಭಾಂಕುರವಾದಂಥ ಹಂತದಲ್ಲಿ ಕೊಡಬೇಕಾಗುತ್ತೆ. ಸೊ ಅದೇ ರೀತಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀವಿ ಅಥವಾ ರಂಜಕ ಅಂತ ಹೇಳ್ತೀವಿ. ಸೊ ಈ ರಂಜಕವನ್ನು 100% ಬಿತ್ತನೆ ಸಮಯದಲ್ಲಿ ಕೊಡಿ. ಇನ್ನು ಪೊಟ್ಯಾಶ್ನ 2 ಕಂತುಗಳಲ್ಲಿ ಕೊಡ್ತೀವಿ. 50% ಬಿತ್ತನೆ ಸಮಯದಲ್ಲಿ, ಇನ್ನು ಉಳಿದಂಥ 50%ನ 1 ತಿಂಗಳ ನಂತರ ಅದನ್ನು ಭೂಮಿಗೆ ಸೇರಿಸುವಂಥದ್ದು. ಸೊ ಅದೇ ರೀತಿ ಅರೆ ನೀರಾವರಿ ಪದ್ಧತಿಯಲ್ಲಿ ಪ್ರಮುಖವಾಗಿ ಲಘು ಪೋಷಕಾಂಶಗಳ ಕೊರತೆ ಎದ್ದು ಕಾಣ್ತವೆ. ಸೊ ಒಂದು ಬಿತ್ತನೆ ಆದ 30ರಿಂದ 40 ದಿನದಲ್ಲಿ ಯಾವುದಾದ್ರೂ ಒಂದು ಲಘು ಪೋಷಕಾಂಶ ಕೊರತೆ, ಹಳದಿ ಆಗಿರ್ಬೋದು ಎಲೆಗಳು, ಅಂಥ ಸಮಯದಲ್ಲಿ ನೀವು ಪ್ರಮುಖವಾಗಿ ಏನಂದರೆ ಕಬ್ಬಿಣದ ಸಲ್ಫೇಟನ್ನು ಕೊಡಬೇಕಾಗುತ್ತೆ. ಸೊ ಕಬ್ಬಿಣದ ಸಲ್ಫೇಟ್ ಅಂದರೆ 1 ಗ್ರಾಮು ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡುವಂಥದ್ದು. ಇಲ್ಲಾಂದರೆ ಏನು ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಅದರಲ್ಲಿ ಬೋರಾನ್ ಆಗಿರ್ಬೋದು, ಸತು ಆಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಇವೆಲ್ಲ ಪೋಷಕಾಂಶಗಳು ಇರುವಂಥದ್ದು. ಅದನ್ನು 5 kg ಪ್ರತಿ ಎಕರೆಗೆ ಕೊಟ್ಟಿಗೆ ಗೊಬ್ಬರದ ಜೊತೆ ಬಿತ್ತನೆ ಸಮಯದಲ್ಲಿ ಮಣ್ಣಿನಲ್ಲಿ ಮಿಶ್ರಣ ಮಾಡಿದ್ರೆ ಯಾವುದೇ ರೀತಿ ಪೋಷಕಾಂಶಗಳ ಕೊರತೆಯನ್ನು ಕಂಡು ಬರೋದಿಲ್ಲ ಅರೆ ನೀರಾವರಿ ಭತ್ತದಲ್ಲಿ ಪ್ರಮುಖವಾಗಿ. ಸೊ ಇದಿಷ್ಟು ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು. ಇನ್ನು ನಾವು 3 ವಿಧಾನದಲ್ಲಿ ನೇರ ಬಿತ್ತನೆಯನ್ನು ಮಾಡ್ಬೋದು. ಕೂರಿಗೆ ವಿಧಾನದಲ್ಲಿ, ಡ್ರಮ್ ಸೀಡರ್ನಲ್ಲಿ ಮತ್ತು ಅರೆ ನೀರಾವರಿಯ ನೇರ ಬಿತ್ತನೆಯ ವಿಧಾನದಲ್ಲಿ ಅಂತ ಹೇಳಿದ್ವಿ. ಈ 3 ವಿಧಾನಗಳಲ್ಲಿ ನಾವು ಯಾಕೆ ಪ್ರತ್ಯೇಕವಾಗಿ ಅದನ್ನು ನೋಡ್ತೀವಿ ಅನ್ನೋದಾದರೆ, ಒಂದು ಬಿತ್ತನೆ ಬೀಜದ ಉಳಿತಾಯ ನಮಗೆ ಈ ಒಂದು ನೇರ ಬಿತ್ತನೆಯಲ್ಲಿ ಆಗುತ್ತೆ ಅಂತ ಹೇಳಿದ್ವಿ. ಕೂರಿಗೆ ಬಿತ್ತನೆಯಲ್ಲಿ ನಾವು 25ರಿಂದ 30 kg ಬಿತ್ತನೆಗೆ ಪ್ರತಿ ಎಕರೆಗೆ ಹೋಗ್ತೀವಿ. ಅದೇ ರೀತಿ ನಾವು ಡ್ರಮ್ ಸೀಡರನ್ನು ಬಳಕೆ ಮಾಡ್ಕೋಬೇಕಾದ್ರೆ 15ರಿಂದ 20 kg ಬಿತ್ತನೆ ಬೀಜ ಬೇಕಾಗುತ್ತೆ. ಇನ್ನು ನೇರವಾಗಿ ನಾವು ಬೀಜವನ್ನು ಪ್ರತಿ ಗುಣಿಗೆ ಕೈಯಲ್ಲಿ ಊರೋದ್ರ ಮೂಲಕ ಬಿತ್ತನೆ ಮಾಡೋದಾದರೆ ನಮಗೆ ಎಕರೆಗೆ 2ರಿಂದ 3 kg ಬಿತ್ತನೆ ಬೀಜ ಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಸಾಂಪ್ರದಾಯಿಕ ವಿಧಾನದಲ್ಲಿ ನಾವು ಏನು ಕೆಸರು ಮಡಿ ಬೆಳೆಸಿ ನಾಟಿ ಮಾಡಿ ಬಿತ್ತನೆ ಬೀಜವನ್ನು ಪೈರುಗಳಾಗಿ ಬಳಸಿ ನಾಟಿ ಮಾಡ್ತಕ್ಕಂಥ ವಿಧಾನಕ್ಕೆ ಹೋಲಿಕೆ ಮಾಡಿದಾಗ ನಮಗೆ ಇದರಲ್ಲಿ 20% 30% ಬಿತ್ತನೆ ಬೀಜ ಬೇರೆ ಬೇರೆ ವಿಧಾನಗಳಲ್ಲಿ ಉಳಿತಾಯ ಆಗೋಂಥದ್ದನ್ನು ನಾವು ನೋಡ್ಬೋದು. ಈ ರೀತಿ ನಾವು ಬಿತ್ತನೆ ಮಾಡಿದಾಗ ಸಾಂಪ್ರದಾಯಿಕ ವಿಧಾನಕ್ಕಿಂತ ಒಂದು 8ರಿಂದ 10 ದಿನಗಳ ಮೊದಲೇ ನಾವು ಈ ವಿಧಾನದಲ್ಲಿ ಕಟಾವಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಯಾಕಂದರೆ ನಮಗೆ ಸಾಂಪ್ರದಾಯಿಕ ವಿಧಾನದಲ್ಲಿ ಸಸಿ ಮಡಿಯಿಂದ ಪೈರನ್ನ ಕಿತ್ತು ಮುಖ್ಯ ಭೂಮಿಗೆ ನಾವು ನಾಟಿ ಮಾಡಿದಾಗ ಆ ಒಂದು ಮುಖ್ಯ ಭೂಮಿಗೆ ಹೊಂದ್ಕೊಳ್ಳೋಕ್ಕೆ ಪೈರಿಗೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಸೊ ನಾವು ಇಲ್ಲಿ ನೇರ ಬಿತ್ತನೆಯಲ್ಲಿ ಮುಖ್ಯವಾಗಿ ಯಾವ ಜಮೀನಿನಲ್ಲಿ ನಾವು ಬೆಳಿಬೇಕು ಅಂತಿದ್ದೀವೋ ಅದೇ ಜಮೀನಿಗೆ ಬೀಜವನ್ನು ಬಿತ್ತೋದ್ರಿಂದ ಅಲ್ಲಿ ಸದೃಢವಾಗಿ ಪೈರು ನಿಲ್ಲುತ್ತೆ. ಜೊತೆಗೆ 8ರಿಂದ 10 ದಿನಗಳಿಗೆ ಮುಖ್ಯವಾಗಿ ಮುಂಚಿತವಾಗಿ ಕಟಾವಿಗೆ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಕಳೆ ನಿರ್ವಹಣೆ ಅಂತ ಬಂದರೆ ಇಲ್ಲಿ ಪ್ರಮುಖವಾಗಿ ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಕೆ ಮಾಡಿದಾಗ ಕಳೆಗಳು ಯಥೇಚ್ಛವಾಗಿ ಕಂಡುಬರ್ತದೆ. ಏಕೆಂದರೆ ಒಣ ಬೇಸಾಯ ಆದ್ದರಿಂದ. ಸೊ ಹಾಗಾಗಿ ಮೊದಲ 30ರಿಂದ 40 ದಿನಗಳ ಕಾಲ ನಾವು ಸಂದಿಗ್ಧ ಹಂತಗಳು ಅಂತ ಕರಿತೀವಿ. ಆ ಹಂತದಲ್ಲಿ ನಾವು ಸರಿಯಾದ ರೀತಿ ಕಳೆ ನಿರ್ವಹಣೆಯನ್ನು ಮಾಡಿದ್ರೆ ನಾವು ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಡ್ರಮ್ ಸೀಡರ್ ಪದ್ಧತಿಯಲ್ಲಿ ಆದರೆ ಸೊ ಏನು ಉದಯಪೂರ್ವ ಉದಯೋತ್ತರ ಕಳೆನಾಶಕಗಳು ಲಭ್ಯ ಇದ್ದಾವೆ. ಉದಯಪೂರ್ವ ಅಂತ ಹೇಳಿದ್ರೆ ಮೊದಲನೇದಾಗಿ ಪೈರಜೋಸಲ್ಫರಾನ್ ಈಥೈಲ್ ಅಂತಾನೆ 10% ಪೈರಜೋಸಲ್ಫರಾನ್ ಈಥೈಲ್ ಅನ್ನುವಂಥದ್ದನ್ನ 100 ಗ್ರಾಂ ಪುಡಿಯನ್ನು 30 kg ಹುಡಿ ಮರಳಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಬೋದು. ಇಲ್ಲಾಂದರೆ 300 ಲೀಟರ್ ನೀರು ಪ್ರತಿ ಎಕರೆ ಪ್ರದೇಶಕ್ಕೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡುವಂಥದ್ದು. ಸೊ ಅದಾದ ನಂತರ ಇದನ್ನು ಬಿತ್ತನೆ ಮಾಡಿದ ಮೊದಲ 3ರಿಂದ 5 ದಿನದ ಒಳಗಡೆ ಸಿಂಪಡಣೆ ಮಾಡಬೇಕು. ಸೊ ನಂತರ ಒಂದು 15ರಿಂದ 20 ದಿನದ ಒಳಗೆ ಬೆನ್ಸಲ್ಫರಾನ್ ಮೀಥೈಲ್ ಪ್ಲಸ್ ಪ್ರೆಟೆಲಾ ಕ್ಲೋರ್ ಅಂತ ಲಾಂಡೆಕ್ಸ್ ಪವರ್ ಅಂತೇಳಿ ಸಿಗುತ್ತೆ. ಸೊ ಅದು 4 kg ಪ್ರತಿ ಎಕರೆ ಪ್ರದೇಶಕ್ಕೆ 30 kg ಹುಡಿ ಮರಳಿನಲ್ಲಿ ಮಿಶ್ರಣ ಮಾಡಿ ನಾವು ಎರಚೋದ್ರಿಂದ ಸೊ ಕಳೆ ನಿರ್ವಹಣೆ ಆಗುತ್ತೆ. ಇನ್ನು ಅರೆ ನೀರಾವರಿ ಪದ್ಧತಿ ಅಂತ ಬಂದಾಗ ಮೊದಲನೇದಾಗಿ ಅದೇ ಪೈರಜೋಸಲ್ಫರಾನ್ ಈಥೈಲ್ ಅಂಥೇಳಿ 100 ಗ್ರಾಂ ಪುಡಿಯನ್ನು ನಾವು ಮಿಶ್ರಣ ಮಾಡಿ ಸಿಂಪಡಣೆ ಮಾಡುವಂಥದ್ದು. ಅದ್ರ ಜೊತೆಗೆ ಪ್ರೆಟಿಲಾ ಕ್ಲೋರ್ ಅಂತಲೂ ಸಿಗುತ್ತೆ. ಅದನ್ನು ಸಹ 400 ಮಿಲಿಯಷ್ಟು ಪ್ರಿಟಿಲಾ ಕ್ಲೋರನ್ನು 30 kg ಹುಡಿ ಮಣ್ಣಿನಲ್ಲಿ ಮಿಶ್ರಣ ಮಾಡಿ 3 ದಿನದ ಒಳಗಡೆ ಅದನ್ನು ಸಿಂಪರಣೆ ಮಾಡಬೇಕು. ಅದ್ರ ಜೊತೆಗೆ ಅರೆ ನೀರಾವರಿ ಪದ್ಧತಿಯಲ್ಲಿ ಪ್ರಮುಖವಾಗಿ ಅಂತರ ಬೇಸಾಯವನ್ನು ಮಾಡಬೇಕು. ಸೊ ಬಿತ್ತನೆ ಆದ 15ರಿಂದ 20 ದಿನದ ನಂತರ ಒಂದು 2ರಿಂದ 3 ಬಾರಿ 40-45 ದಿನದ ಒಳಗಡೆ ಅಂತರ ಬೇಸಾಯವನ್ನು ಮಾಡುವಂಥದ್ದು ಬಹಳ ಉತ್ತಮ. ಯಾಕೆಂದರೆ ಅರೆ ನೀರಾವರಿ ಭತ್ತ ಆದ್ದರಿಂದ ಮಣ್ಣನ್ನು ಸಡಿಲ ಮಾಡಬೇಕು. ಮಣ್ಣಿನ ಸಡಿಲ ಮಾಡಿದಷ್ಟು ಬೇರಿನ ಬೆಳವಣಿಗೆ ಹೆಚ್ಚಾಗುತ್ತೆ ಮತ್ತು ತೆಂಡೆ ಹೊಡೆಯುವಂಥದ್ದು ಸಂಖ್ಯೆಗಳು ಸಹ ಹೆಚ್ಚಾಗೋದ್ರಿಂದ ಮತ್ತು ಕಳೆಗಳನ್ನ ಅಲ್ಲೇ ನಾವು ತಿರುವಾಕೋದ್ರಿಂದ ಸಾವಯವ ಅಂಶವೂ ಸಹ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಅರೆ ನೀರಾವರಿ ಭತ್ತದಲ್ಲಿ ಉದಯಪೂರ್ವ ಕಳೆನಾಶಕ ಜೊತೆಗೆ ಅಂತರ ಬೇಸಾಯ ಎಡೆಕುಂಟೆ ಹಾಯಿಸುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಅಂಶ. ಇನ್ನು
ಮಣ್ಣಿನಲ್ಲಿ ನಾವು ಬೇರೆ ಬೇರೆ ವಿಧಾನಗಳಲ್ಲಿ ನೇರ ಬಿತ್ತನೆಗೆ ಹೋದಾಗ ಯಾವ ರೀತಿ ತೇವಾಂಶವನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಚಾರನ ಅವ್ರು ಹೇಳಿದ್ರು. ನಾವು ಯಾವಾಗ ಡ್ರಮ್ ಸೀಡರ್ಗೆ ಹೋಗ್ತೀವಿ ಅಲ್ಲಿ ಮೊದಲ 15 ದಿನಗಳಲ್ಲಿ ಕೆಸರು ಮಾತ್ರ ನಾವು ನೋಡ್ಕೋಬೇಕು, ನೀರು ನಿಲ್ಲಬಾರ್ದು, ಯಾಕಂದರೆ ಬೀಜಗಳು ತೇಲಬಾರ್ದು. ಆ ನಂತರ ನಾವು ಸಾಂಪ್ರದಾಯಿಕ ಪದ್ಧತಿ ಅಂತಲೇ ಪೈರು ಬೆಳವಣಿಗೆ ಆದಮೇಲೆ ಸುಮಾರು 2 ಅಂಗಳದಷ್ಟು ನೀರನ್ನ ನಿಲ್ಲಿಸಿ ನಾವು ನೀರಾವರಿಯನ್ನು ನಿರ್ವಹಣೆ ಮಾಡ್ಬೋದು. ಇನ್ನು ಅರೆ ನೀರಾವರಿ ಪದ್ಧತಿ ಮತ್ತು ಕೂರಿಗೆ ವಿಧಾನಕ್ಕೆ ಬಂದಾಗ ಮಣ್ಣಿನ ತೇವಾಂಶಕ್ಕೆ ಅನುಗುಣವಾಗಿ 5-6 ದಿನಗಳಿಗೊಮ್ಮೆ ಅಥವಾ 1 ವಾರಕ್ಕೊಮ್ಮೆ ನಾವು ಮಣ್ಣಿಗೆ ಅಗತ್ಯ ಇರತಕ್ಕಂಥ ತೇವಾಂಶವನ್ನು ಕೊಟ್ಕೋಬೋದು. ಸೊ ಈ ರೀತಿ ನಾವು ನೀರನ್ನ ನಿರ್ವಹಣೆಯನ್ನು ಮಾಡ್ಕೋಬೋದಾಗುತ್ತೆ. ಇನ್ನೊಂದು, ಇಲ್ಲಿ ಏನು ವಿವಿಧ ರೀತಿಯ ಭತ್ತದ ಉತ್ಪಾದನೆ ಪದ್ಧತಿಗಳಲ್ಲಿ ಏನು ನಮಗೆ ಅನುಕೂಲ ಅಂತ ಅಂದರೆ ನೇರ ಬಿತ್ತನೆಯಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಎಕರೆಗೆ 25 kg ಬಿತ್ತನೆ ಬೀಜ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಸೊ ಆದರೆ ಇಲ್ಲಿ ನೇರ ಬಿತ್ತನೆಯಲ್ಲಿ ಅರೆ ನೀರಾವರಿ ಪದ್ಧತಿಯಲ್ಲಿ ಕೇವಲ 3 kg ಪ್ರತಿ ಎಕರೆ ಪ್ರದೇಶಕ್ಕೆ ಬಿತ್ತನೆ ಬೀಜ ಅವಶ್ಯಕತೆ ಇರುತ್ತೆ. ಇನ್ನು ಡ್ರಮ್ ಸೀಡರ್ ಅಂತ ಹೋದಾಗ ಒಂದು 20-25 kg ಪ್ರತಿ ಎಕರೆ ಪ್ರದೇಶಕ್ಕೆ ನಮಗೆ ಬಿತ್ತನೆ ಬೀಜ ಅವಶ್ಯಕತೆ ಇರೋದ್ರಿಂದ ಸೊ ಇಲ್ಲಿ ಏನಂದರೆ ಬಿತ್ತನೆ ಬೀಜವನ್ನು ಉಳಿತಾಯ ಮಾಡ್ಬೋದು. ಇನ್ನೊಂದು ಕೂಲಿ ಕಾರ್ಮಿಕರ ಒಂದು ಅಭಾವವನ್ನು ನೀಗಿಸ್ಬೋದು. ಸೊ ಅದೇ ರೀತಿ ನೀರನ್ನು ಸಹ ನಾವು ಉಳಿತಾಯವನ್ನು ಮಾಡೋದು. 35-40% ನೀರನ್ನು ಉಳಿತಾಯ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಭೂಮಿಯನ್ನು ಸಿದ್ಧತೆ ಮಾಡೋದ್ರಿಂದ ಹಿಡಿದು ಒಟ್ಲು ಪಾತಿ ಮಾಡೋದ್ರಿಂದ ಸಸಿ ಮಡಿಯನ್ನು ತಯಾರಿಸಲಿಕ್ಕೆ ಹಿಡಿದು ಅದು ಹೆಚ್ಚಾಗಿ ನೀರನ್ನು ಬೇಡುವಂಥ ಒಂದು ಪದ್ಧತಿ. ಸೊ ಅದಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿ 40% ನೀರನ್ನು ನಾವು ಉಳಿತಾಯ ಮಾಡ್ಬೋದು. ಸೊ ಹಾಗಾಗಿ ಎಲ್ಲೆಲ್ಲಿ ನೀರಿನ ಅಭಾವವಿರುತ್ತೋ, ಎಲ್ಲಿ ಕೂಲಿ ಕಾರ್ಮಿಕರ ಅಭಾವವಿರುತ್ತೋ ಮತ್ತು ಎಲ್ಲಿ ಖರ್ಚನ್ನು ನಾವು ಕಡಿಮೆ ಮಾಡ್ಕೋಬೋದು, ಸೊ ಅಂಥ ಕಡೆ ಏನು ರಾಗಿ, ಜೋಳ, ಗೋಧಿಯನ್ನು ಬೆಳಿತೀವಿ ಸೊ ಒಣ ಬೇಸಾಯ ಪದ್ಧತಿಯಲ್ಲಿ, ಅಂಥ ಕಡೆ ನೇರ ಬಿತ್ತನೆಯನ್ನು ನಾವು ಮಾಡಿಕೊಂಡ್ರೆ ಬಹಳ ಒಂದು ಉತ್ತಮ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬರೀ ನಾಟಿ ಮಾಡೋದ್ರ ಮುಖಾಂತರ ಮಾತ್ರ ನಾವು ಭತ್ತ ಬೆಳಿಬೋದು ಅಂತಕ್ಕಂಥ ಒಂದು ಏನು ನಮ್ಮ ಒಂದು ಸಾಂಪ್ರದಾಯಿಕ ಜ್ಞಾನ ಇದೆ, ಅದಕ್ಕೆ ಹೋಲಿಸಿದಾಗ ಭತ್ತವನ್ನು ಕೂಡ ಕಡಿಮೆ ನೀರಿನಲ್ಲಿ ಇತರ ಬೆಳೆಗಳ ರೀತಿಯಲ್ಲೇ ನಾವು ನೇರವಾಗಿ ಬಿತ್ತನೆ ಮಾಡಿ ಅಂತರ ಬೇಸಾಯ ಮಾಡಿ ಬೇರೆ ಬೆಳೆಗಳನ್ನ ಹೆಂಗೆ ಬೆಳಿತೀವೋ ಅದೇ ರೀತಿಯಲ್ಲಿ ಭತ್ತವನ್ನು ಬೆಳಿಬೋದು ಅನ್ನೋದು ನಮ್ಮ ಒಂದು ನೇರ ಬಿತ್ತನೆಯ ಮುಖ್ಯ ಸಂದೇಶ. ಸೊ ಈ ಮುಖಾಂತರ ನಮಗೆ ಈ ಪ್ರಸ್ತುತ ಸನ್ನಿವೇಶ ಏನಿದೆ, ಮಳೆ ನೀರಿನ ಕೊರತೆ ಆಗಿರ್ಬೋದು ಅಥವಾ ಕಾಲುವೆ ನೀರು ಬಂದಾಗ ಕೆಲವೊಂದು ಬಾರಿ ಕೊನೆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ನೀರು ತಲುಪ್ತಕ್ಕಂಥದ್ದು ಭಾಳ ನಿಧಾನ ಆಗುತ್ತೆ. ಆ ಟೈಮಲ್ಲಿ ಅವರು ನರ್ಸರಿ ಮಾಡಿಕೊಂಡು ಪೈರು ಬೆಳೆಸ್ಕೊಂಡು ನಾಟಿಗೆ ಹೋಗ್ಬೇಕು ಅಂದಾಗ ಅವರಿಗೆ ಆ ಒಂದು ಸೀಸನ್ನು ಬೆಳೆಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ಒಂದು ಕಾಲ ಅಂತ ಏನು ಕರಿತೀವಿ ಅದು ಮುಗ್ದೋಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ತಡವಾದ ಬಿತ್ತನೆ, ತಡವಾದ ನಾಟಿ ಕೂಡ ಇಳುವರಿ ನಷ್ಟಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಏನು ಒಂದು ಎಕರೆಗೆ ನಮಗೆ ಇವತ್ತಿನ ದಿನಗಳಲ್ಲಿ ನಾವು ಸಸಿ ಮಡಿ ಮಾಡಬೇಕು ಅಂತ ಹೇಳಿದ್ರೆ 6,000ದಿಂದ 7,000ವರೆಗೆ ನರ್ಸರಿ ಮಾಡೋದ್ರಿಂದ ಹಿಡಿದು ನಾಟಿ ಮಾಡೋವರೆಗೂ ಖರ್ಚಾಗುತ್ತೆ. ಅದೇ ನಾವು ಬರೀ ಒಂದು ಡ್ರಮ್ ಸೀಡರ್ನಿಂದ ಅಥವಾ ಕೂರಿಗೆ ಉಪಯೋಗಿಸಿ ನಾವು ಬಿತ್ತನೆ ಮಾಡಿದ್ರೆ 1 ಎಕರೆ ಪ್ರದೇಶವನ್ನು ಒಬ್ಬರು ಆರಾಮಾಗಿ ಒಬ್ಬ ರೈತನೇ ಮಾಡ್ಕೋಬೋದು. ಸೊ ಈ ರೀತಿ ಎಲ್ಲ ಅನುಕೂಲಗಳಿರೋದ್ರಿಂದ ಪ್ರಸ್ತುತ ಸನ್ನಿವೇಶಗಳಿಗೆ ನೇರ ಬಿತ್ತನೆಗೂ ಕೂಡ ನಮ್ಮ ರೈತರು ಹೊಂದ್ಕೊಳ್ತಕ್ಕಂಥದ್ದು ಭಾಳ ಅನುಕೂಲ ಆಗುತ್ತೆ ಅನ್ನೋದು ಈ ಒಂದು ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇನ್ನು ನಮ್ಮ ಭತ್ತದ ಬೆಳೆಯ ನಿರ್ವಹಣೆಗೆ ಬಂದರೆ ಮುಖ್ಯವಾಗಿ ಕೀಟ ಮತ್ತು ರೋಗಗಳನ್ನು ನಾವು ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಭತ್ತ ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಕಂಡುಬರ್ತಕ್ಕಂಥದ್ದು ಹಳದಿ ಕಾಂಡ ಕೊರಕ, ಕಂದು ಜಿಗಿ ಹುಳು ಮತ್ತು ಗರಿ ಮಡಚುವ ಹುಳುಗಳು ಮತ್ತು ಗರಿಗಳನ್ನು ಕೆರೆದು ತಿಂತಕ್ಕಂಥ ಅಂದರೆ ಬಿಳಿ ಗರಿ ಕಾಣಿಸ್ಕೊಳ್ತಕ್ಕಂಥ ಹುಳುಗಳು. ಸೊ ಈ ಒಂದು ಕೀಟಗಳ ನಿರ್ವಹಣೆನ ಮುಖ್ಯವಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಹೆಚ್ಚಿನ ಭತ್ತ ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಕೀಟದ ಬಾಧೆ ಇವಾಗಿರುತ್ತೆ. ಮುಖ್ಯವಾಗಿ ನಾವು ಹಳದಿ ಕಾಂಡ ಕೊರತವನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ರಾಸಾಯನಿಕ ವಿಧಾನದಲ್ಲಿ ಕ್ಲೋರೋಫೈರಿಫಾಸ್ ನಾವು 2 ml 1 ಲೀಟ್ರಿಗೆ ಸಿಂಪರಣೆಗೆ ಹೋಗ್ಬೋದು. ಅಥವಾ ಫ್ಲೂಬೆಂಡಿಅಮೈಡ್ ಅಂತ ಸಿಗುತ್ತೆ. ಸೊ ಇದು ಒಂದು ವೆಟ್ಟಬಲ್ ಗ್ರ್ಯಾನ್ಯುಲ್ ಫಾರ್ಮಲ್ಲಿರುತ್ತೆ. ಇದನ್ನು ನಾವು 0.2 ಗ್ರಾಮ್ನಷ್ಟು 1 ಲೀಟ್ರಿಗೆ ಹಾಕಿ ಸಿಂಪರಣೆಯನ್ನು ಮಾಡ್ಬೋದು. ಅದೇ ರೀತಿ ಕ್ಲೋರಾಂಟ್ರನಲ್ಲಿ ಅಂತ ಬರುತ್ತೆ, ಅದು ಕೂಡ 1 ಎಕರೆಗೆ 0.4 ಪ್ರಮಾಣದಲ್ಲಿ ಸಿಂಪರಣೆಯನ್ನು ಮಾಡ್ಬೋದು. ಇನ್ನು ಕಂದು ಜಿಗಿ ಹುಳು ಅಂತ ಬಂದರೆ ಸಾಮಾನ್ಯವಾಗಿ ಇದು ತೆಂಡೆ ಹೊಡಿತಕ್ಕಂಥ ಹಂತದಲ್ಲಿ ಭಾಳಷ್ಟು ಇದರ ಒಂದು ಇನ್ಫೆಸ್ಟೇಷನ್ನು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಒಂದು ಪ್ರಿಕಾಷನರಿಯಾಗಿ ಕ್ಲೋರೋಫೈರಿಫಾಸನ್ನು ಸಿಂಪರಣೆ ಮಾಡ್ಕೋಬೋದು. ಆ ನಂತರ ಮತ್ತು ಅದರ ಒಂದು ಬಾಧೆ ಹೆಚ್ಚಾಗಿ ಕಂಡು ಬಂದರೆ ಇಮ್ಡಾಕ್ಲೋಪ್ರಿಡ್ ಸಿಂಪರಣೆಗೆ ನಾವು ಹೋಗ್ಬೋದು. ಇಮ್ಡಾಕ್ಲೋಪ್ರಿಡ್ ಆದರೆ 0.5 ml 1 ಲೀಟ್ರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಗರಿ ಮಡಚ್ತಕ್ಕಂಥ ಹುಳು ಅಥವಾ ಗರಿಯನ್ನು ಕೆರೆದು ತಿಂತಕ್ಕಂಥ ಅಂದರೆ ಏನು ಹಸಿರು ಭಾಗ ಇರುತ್ತೆ ಅದನ್ನೆಲ್ಲ ಕೆರೆದು ತಿನ್ನೋದ್ರಿಂದ ನಮಗೆ ಇಡೀ ಜಮೀನು ಪೂರ್ತಿ ಬಿಳಿ ಗರಿಯ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ.
ಆ ಒಂದು ಕೀಟದ ಬಾಧೆಗೂ ಸಹ ನಾವು ಫ್ಲೂಬೆಂಡಿಯಮೈಡ್ನ ಸಿಂಪರಣೆಗೆ ಹೋಗ್ಬೋದು. ಈ ಮೊದಲೇ ಹೇಳಿದಂತೆ 0.2 ಗ್ರಾಮ್ 1 ಲೀಟರ್ ನೀರಿಗೆ. ಸೊ ಈ ರೀತಿ ಮುಖ್ಯವಾಗಿ ನಾವು ಆ ಒಂದು ಕೀಟದ ಬಾಧೆಗೆ ಅದರ ಚಿಹ್ನೆಗಳು ಏನು ನಮಗೆ ಕಾಣಿಸುತ್ತೆ ಮತ್ತು ಅದರ ತೀವ್ರತೆ ಹೇಗಿದೆ ಅನ್ನೋದರ ಆಧಾರದ ಮೇಲೆ ನಾವು ಶಿಫಾರಸು ಮಾಡಿದಂತಹ ರಾಸಾಯನಿಕಗಳ ಕೀಟನಾಶಕಗಳನ್ನು ಬಳಕೆ ಮಾಡಿಕೊಂಡು ನಾವು ಕೀಟಗಳನ್ನು ನಿರ್ವಹಣೆ ಮಾಡ್ಕೋಬೋದು. ಇನ್ನು ಭತ್ತದಲ್ಲಿ ಹರಡ್ತಕ್ಕಂಥ ಮುಖ್ಯ ರೋಗಗಳನ್ನು ಕೂಡ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಹೆಚ್ಚಿನದಾಗಿ ಎಲ್ಲಿ ಭತ್ತ ಬೆಳೀತಕ್ಕಂಥ ಪ್ರದೇಶ ಇದೆಯೋ ಆ ಎಲ್ಲ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬೆಂಕಿ ರೋಗದ ಬಾಧೆ ಕಂಡುಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಆ ಬೆಂಕಿ ರೋಗ ಅಥವಾ ಕಂದು ಚುಕ್ಕೆ ರೋಗ ಈ ರೋಗಗಳು ಬಂದಾಗ ನಾವು ಮುಖ್ಯವಾಗಿ ಬೀಜದ ಉಪಚಾರ ಮಾಡೋದ್ರ ಹಂತದಿಂದನೇ ಅದನ್ನು ನಿರ್ವಹಣೆ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬೆಂಕಿ ರೋಗ ಕಂಡು ಬಂದ ನಂತರ ಸಿಂಪರಣೆಗೆ ಹೋದಾಗ ಅದರ ನಿಯಂತ್ರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಯಾಕಂದರೆ ಅದರ ಸಿವಿಯಾರಿಟಿ ಆಧಾರದ ಮೇಲೆ. ಹಾಗಾಗಿ ಮುಖ್ಯವಾಗಿ ನಾವು ಯಾವುದೇ ಒಂದು ಭತ್ತವನ್ನು ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೆಂಕಿ ರೋಗಕ್ಕೆ ಬೀಜೋಪಚಾರವನ್ನು ಮಾಡೋದ್ರ ಮುಖಾಂತರ ಅದರ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ಬೋದು. 1 ಎಕರೆ ಬೀಜಕ್ಕೆ 100 ಗ್ರಾಮ್ ಕಾರ್ಬನ್ ಡೈಸಿಮನ್ ಅಥವಾ 1 kg ಬೀಜಕ್ಕೆ 4 ಗ್ರಾಮ್ನಂತೆ ನಾವು ಕಾರ್ಬನ್ ಡೈಸಿಮನ್ನು ಹಾಕಿ ಬೀಜೋಪಚಾರವನ್ನು ಮಾಡ್ಬೋದು. ಅದೇ ರೀತಿ ಟ್ರೈಸೈಕ್ಲೋಸೋಲ್ 75 WP ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ. ಅದನ್ನು ಕೂಡ ನಾವು 1 kg ಬೀಜಕ್ಕೆ 3 ಗ್ರಾಮ್ನಂತೆ ಬೀಜೋಪಚಾರವನ್ನು ಮಾಡ್ಬೋದು. ನಂತರದ ದಿನಗಳಲ್ಲಿ ನಮಗೆ ಈ ಒಂದು ಬೆಂಕಿ ರೋಗದ ಬಾಧೆ ಅಥವಾ ಕಂದು ಚುಕ್ಕೆ ರೋಗದ ಬಾಧೆ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಇದೇ ಶಿಲೀಂಧ್ರನಾಶಕಗಳ ಒಂದು ಸಿಂಪರಣೆಯನ್ನು ಕೂಡ ತಗೋಬೋದು. 10 ದಿನಗಳ ಅಂತರದಲ್ಲಿ ಆರಂಭಿಕ ಹಂತದಲ್ಲಿ ನಮಗೆ ಅದರ ಒಂದು ಸಿಂಪ್ಟಮ್ಸ್ ಅಥವಾ ಅದರ ಚಿಹ್ನೆ ಏನು ಕಾಣಿಸ್ಕೊಳ್ಳುತ್ತೆ ಆ ಸಂದರ್ಭದಲ್ಲಿ ನಾವು 10 ರಿಂದ 15 ದಿನಗಳ ಅಂತರದಲ್ಲಿ 2 ಸಿಂಪರಣೆಯನ್ನು ತಗೊಂಡ್ರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿ ನಮಗೆ ಊದುಬತ್ತ ರೋಗ ಅಂತ ಹೇಳ್ತೀವಿ. ಅಂದರೆ ಎಲ್ಲ ತೆನೆ ಬರ್ತಕ್ಕಂಥ ಏನು ಭಾಗ ಇರುತ್ತೆ ಅದು ಒಂದು ಗಂಧದ ಕಡ್ಡಿ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ತೆನೆ ಓಪನ್ ಆಗೋದಿಲ್ಲ, ಅಂದರೆ ಭತ್ತದ ಕಾಳುಗಳು ಏನು ಚದುರುವಿಕೆ ಮೂಲಕ ಅದರ ಇಡೀ ಗೊಂಚಲು ಕಾಣುತ್ತೆ, ಆ ರೀತಿ ಓಪನ್ ಆಗದಂತೆ ಕೂಡ್ಕೊಂಡಿರುತ್ತೆ. ಅದನ್ನು ನಾವು ಊದುಬತ್ತ ರೋಗ ಅಂತ ಕರಿತೀವಿ. ಇದು ಕೂಡ ಬೀಜದಿಂದ ಪ್ರಮುಖವಾಗಿ ಹರಡೋದ್ರಿಂದ ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಕಾರ್ಬನ್ ಡೈಸಿಮ್ ಮತ್ತು ಮ್ಯಾಂಕೋಸೆಬ್ ಸಂಯುಕ್ತ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ. ಅದನ್ನು ಕೂಡ ಪ್ರತಿ ಎಕರೆಗೆ ನಾವು 100 ಗ್ರಾಮ್ನಷ್ಟು ಅಥವಾ 1 kg ಬೀಜಕ್ಕೆ 4 ಗ್ರಾಮನ್ನು ಹಾಕಿ ಆರಂಭದಲ್ಲೇ ಬೀಜೋಪಚಾರವನ್ನು ಮಾಡಿ ಬಿತ್ತನೆಗೆ ಬಳಸೋದ್ರಿಂದ ಅದರ ತೀವ್ರತೆಯನ್ನು ಕೂಡ ಕಾಪಾಡ್ಕೋಬೋದು. ಜೊತೆಗೆ ಈ ಒಂದು ಮುಖ್ಯವಾಗಿ ಬೆಂಕಿ ರೋಗ ಇರ್ಬೋದು ಅಥವಾ ಊದುಬತ್ತ ರೋಗ ಇರ್ಬೋದು ಅಥವಾ ದುಂಡಾಣು ಅಂಗಮಾರಿ ರೋಗ ಅಂತ ಹೇಳ್ತೀವಿ, ಅದು ಕೂಡ ನಮಗೆ ಬ್ಯಾಕ್ಟೀರಿಯಾದಿಂದ ಕಂಡುಬರ್ತಕ್ಕಂಥ ರೋಗ ಆಗಿರುತ್ತೆ. ಅದಕ್ಕೆ ನಾವು ಕಾಪರಾಕ್ಸಿ ಕ್ಲೋರೈಡ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ನಾಶಕ ಪ್ಲಸ್ ಶಿಲೀಂಧ್ರನಾಶಕ 2 ಆಗಿರುತ್ತೆ, ಅದು ಸಿಗುತ್ತೆ. ಅದನ್ನು ನಾವು 1 ರಿಂದ 2% ಸಿಂಪರಣೆಯನ್ನು ಮಾಡ್ಬೋದು. ಈ ಎಲ್ಲ ರೋಗಗಳು ಮುಖ್ಯವಾಗಿ ಭತ್ತ ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಯಾಕಂದರೆ ನಮ್ಮಲ್ಲಿ ಪ್ರತಿ ವರ್ಷವೂ ಭತ್ತವನ್ನು ಪುನರಾವರ್ತಿತ ಬೆಳೆಯಾಗಿ ಬೆಳೆಯೋದ್ರಿಂದ. ಸೊ ಈ ರೀತಿ ಮಾಡೋದ್ರಿಂದ ನಾವು ಕೀಟ ಮತ್ತು ರೋಗಗಳ ನಿರ್ವಹಣೆಯನ್ನು ಮಾಡ್ಕೋಬೋದು. ಸೌಮ್ಯಲತಾ ಅವರೇ, ನೀರನ್ನು ಉಳಿತಾಯ ಮಾಡುವಂತಹ ವಿಧಾನದಲ್ಲಿ ಶ್ರೀ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆಯೋದು ಕೂಡ ಒಂದು ಅಂತ ಹೇಳಲಾಗುತ್ತೆ. ಅದರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲಬಹುದೇ? ಏನು, ಯಾವ ರೀತಿ ಮಾಡ್ಬೋದು? ಮತ್ತು ಅದರಲ್ಲಿ ಯಾಂತ್ರೀಕೃತ ಬೇಸಾಯ ಕೂಡ ಸಾಧ್ಯ ಇದೆ, ಅದರ ಬಗ್ಗೆ ಒಂದು ಸ್ವಲ್ಪ ವಿವರಗಳನ್ನು ನೀಡಿ. ಖಂಡಿತ ಸರ್. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾಟಿಯಿಂದ ಹಿಡಿದು ಕಟಾವಿಗೆ ಒಂದು 10-15 ದಿನ ಮುಂಚಿತವಾಗಿ 2 ಅಂಗಲದಷ್ಟು ನೀರನ್ನು ನಿಲ್ಲಿಸ್ತಾ ಬರ್ತೀವಿ. ಆದರೆ ಇಲ್ಲಿ ಶ್ರೀ ಪದ್ಧತಿಯಲ್ಲಿ ಅಂತ ಏನಂದರೆ ಅದರಲ್ಲಿ ಅದರದ್ದೇ ಆದಂಥ ಒಂದಷ್ಟು ನಿರ್ದಿಷ್ಟವಾದ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಒಂದು ಎಳೆಯ ವಯಸ್ಸಿನ ಒಂದು 12 ರಿಂದ 15 ದಿನದ ಎಳೆ ವಯಸ್ಸಿನ ಪೈರುಗಳನ್ನು ಒಂದೊಂದೇ ಪೈರನ್ನು ಮುಕ್ಕಾಲಡಿ ಅಂತರದಲ್ಲಿ, ಸಾಲಿನಿಂದ ಸಾಲಿಗೆ ಮತ್ತು ಒಂದು ಗಿಡದಿಂದ ಗಿಡಕ್ಕೆ ಮುಕ್ಕಾಲಡಿ ಅಂತರದಲ್ಲಿ ಎಳೆ ವಯಸ್ಸಿನ ಪೈರುಗಳನ್ನು ನಾಟಿ ಮಾಡೋದ್ರಿಂದ, ಅಂದರೆ ಚೌಕಾಕಾರದಲ್ಲಿ ನಾವು ನಾಟಿ ಮಾಡೋದ್ರಿಂದ, ಸೊ ಇಲ್ಲಿ ಏನಂದರೆ ಅಂತರ ಹೆಚ್ಚಾಗಿರೋದ್ರಿಂದ ತೆಂಡೆಗಳು ಒಡೆಯುವಂಥ ಸಂದರ್ಭಗಳು ಜಾಸ್ತಿ ಸಾಂಪ್ರದಾಯಿಕ ಹೋಲಿಕೆ ಮಾಡಿದಾಗ. ಸೊ ಅದು ಒಂದು. ಇನ್ನೊಂದು, ಸೊ ಇಲ್ಲಿ ಪೋಷಕಾಂಶ ನಿರ್ವಹಣೆ ಅಂತ ಬಂದಾಗ ನಾವು 75% ಪೋಷಕಾಂಶವನ್ನು ಸಾವಯವ ರೂಪದಲ್ಲಿ, ಅಂದರೆ ಹಸಿರೆಲೆ ಗೊಬ್ಬರವನ್ನು ತಿರುವಾಕುವಂಥದ್ದು ಇಡ್ಬೋದು. ಸೊ ಪ್ರತಿ ಎಕರೆಗೆ 2 ಟನ್ನಷ್ಟು ಹಸಿರೆಲೆ ಗೊಬ್ಬರವನ್ನು ನಾವು ಶಿಫಾರಸು ಮಾಡ್ತೀವಿ. ಸೊ ಅದ್ರ ಜೊತೆಗೆ ಹಸಿರೆಲೆ ಗೊಬ್ಬರವನ್ನಾದರೂ ಹಾಕ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು 4 ಟನ್ನು ಪ್ರತಿ ಎಕರೆ ಪ್ರದೇಶಕ್ಕೆ ಶಿಫಾರಸು ಮಾಡ್ತೀವಿ. ಸೊ ಅದನ್ನು ಕೊಟ್ಟಿಗೆ ಗೊಬ್ಬರವನ್ನಾದರೂ ಸೇರಿಸ್ಬೋದು. ಅದ್ರ ಜೊತೆಗೆ 25 ಭಾಗದಷ್ಟು
ಸಾರಜನಕ, ರಂಜಕ, ಪೊಟ್ಯಾಷ್ ಅನ್ನುವಂಥದ್ದನ್ನ ರಸಗೊಬ್ಬರ ರೂಪದಲ್ಲಿ ಆದರೂ ನಾವು ಅದನ್ನು ಕೊಡ್ಬೋದು. ಸೊ ಇಲ್ಲಿ ಏನಂದರೆ ಪೋಷಕಾಂಶಗಳನ್ನು ನಾವು ಪೋಲಾಗದೇ ಇರೋ ರೀತಿ ನೀರನ್ನು ಸರಾಸರಿಯಾಗಿ ನಾಟಿ ಮಾಡೋದ್ರಿಂದ ಹಿಡಿದು ಕಟಾವವರೆಗೂ 2 ಅಂಗುಲ ನೀರನ್ನು ನಾವು ನಿಲ್ಲಿಸಲ್ಲ. ಯಾವಾಗ ನಾವು ನೀರು ಕಟ್ತೀವಿ ಅಂದರೆ, ಸೊ ಯಾವಾಗ ಭೂಮಿ ಬಿರುಕು ಸಣ್ಣದಾಗಿ ಎಳೆ ಗೆರೆ ಕಾಣಿಸ್ಕೊಳ್ಳುತ್ತೋ ಅಂಥ ಟೈಮ್ನಲ್ಲಿ ನಾವು ನೀರನ್ನು ಹಾಯಿಸ್ಬೇಕಾಗುತ್ತೆ. ಶ್ರೀ ಪದ್ಧತಿಯಲ್ಲಿ ಅದನ್ನು ಇಂಟರ್ಮಿಟೆಂಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತ ಕರಿತೀವಿ. ಅಂದರೆ ಭೂಮಿಯನ್ನು ಆರಿಸಿ ನೀರು ಅಂದರೆ ಒಣಗಿಸಿ ನೀರನ್ನು ಕೊಡುವಂಥದ್ದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಭೂಮಿನ ಆರಿಸಿ ಮತ್ತು ತೇವಾಂಶವನ್ನು ಮಾಡಿದಾಗ ತೆಂಡೆ ಹೊಡೆಯುವಂಥದ್ದು ಜಾಸ್ತಿ. ಸೊ ಇನ್ನೊಂದು ಕಳೆ ನಿರ್ವಹಣೆ. ಸಾಮಾನ್ಯವಾಗಿ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕಳೆನಾಶಕಗಳನ್ನ ಬಳಸುವಂಥದ್ದು, ಅದ್ರ ಜೊತೆಗೆ ಕೈ ಕಳೆ ತೆಗೆಯುವಂಥದ್ದು ಇದೆ. ಬಟ್ ಇಲ್ಲಿ ಶ್ರೀ ಪದ್ಧತಿಯಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಇಲ್ಲೂ ಸಹ ಕಳೆನಾಶಕವನ್ನು ನಾವು ಬಳಸ್ತೀವಿ. ಸೊ ಅದ್ರ ಜೊತೆಗೆ ಕೋನೋವೀಡರ್ ಅನ್ನೋವಂಥದ್ದನ್ನ ನಾವು ನಾಟಿ ಮಾಡಿದ 15 ದಿನದ ನಂತರ ಒಂದು 10 ದಿನ ಅಂತರದಲ್ಲಿ ಒಂದು 3 ಬಾರಿ ನಾವು ಕೋನೋವೀಡರ್ನ ಬಳಸ್ಬೋದು. ಸೊ ಕೋನೋವೀಡರ್ ಬಳಸೋದ್ರಿಂದ ಏನು ಉಪಯೋಗ ಅಂತಂದರೆ, ಸಾಲಿನಿಂದ ಸಾಲಿಗೆ ಕೋನೋವೀಡರ್ ಬಳಸೋದ್ರಿಂದ ಮಣ್ಣಿನಲ್ಲಿ ಸಡಿಲಾಗುತ್ತೆ. ಒಂದು, ತೆಂಡೆಗಳು ಒಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬೇರಿನ ವಲಯದಲ್ಲಿ ಗಾಳಿ ಆಡೋದ್ರಿಂದ ಬೇರು ತುಂಬ ಆಳವಾಗಿ ಹೋಗಿ ಪೋಷಕಾಂಶಗಳನ್ನ ಹೀರಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಶ್ರೀ ಪದ್ಧತಿಯಲ್ಲಿ ಕಳೆ ನಿರ್ವಹಣೆ ಅಂತ ಬಂದಾಗ ನಾವು ಒಂದು ಉದಯೋತ್ತರ ಕಳೆನಾಶಕ ಅಂತ ಏನು ಕರಿತೀವಿ, ಬೆನ್ಸಲ್ಫುರಾನ್ ಮೀಥಲ್ ಪ್ಲಸ್ ಬೆಟಿಲಾಕ್ಲೋರ್ ಅಂತ ಹೇಳಿದೆ, ಲಾಂಡ್ಯಾಕ್ಸ್ ಪರ್ವರ್ ಅಂಥೇಳಿ 4 kg ಪ್ರತಿ ಎಕರೆ ಪ್ರದೇಶಕ್ಕೆ 30 kg ಹುಡಿ ಮರಳಿನಲ್ಲಿ ನಾಟಿ ಮಾಡಿದ 3 ದಿನದ ಒಳಗೆ ಅದನ್ನು ಎರಚಬೇಕು. ಸೊ ಅದು ತದನಂತರ ಒಂದು 15 ದಿನ ನಂತರ ನಾವು ಕೋನೋವೀಡರ್ ಅನ್ನು ಬಳಸಿ ಒಂದು 3 ಬಾರಿ ಅದನ್ನು ಕಳೆಗಳನ್ನು ನಿರ್ವಹಣೆ ಮಾಡುವಂಥದ್ದು. ಇನ್ನು ನಾಟಿ ಸಮಯದಲ್ಲಿ ತೆಳುವಾಗಿ ನೀರನ್ನು ನಿಲ್ಲಿಸಿರುವಂಥದ್ದು, ಏನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ನರ್ಸರಿಯನ್ನು ಮಾಡ್ಕೊಳ್ತೀವಿ, ಸೊ ಅದೇ ರೀತಿ ನಾವು ಮಾಡ್ತೀವಿ. ಅಲ್ಲಿ ಏನಂದರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ನಾಟಿ ಮಾಡುವಂಥ ಜಾಗ ಇದೆಯಲ್ಲ, ಸೊ ಅದು ಜಾಸ್ತಿ ಬೇಕಾಗುತ್ತೆ. ಸೊ ಬಟ್ ಇಲ್ಲಿ ಶ್ರೀ ಪದ್ಧತಿಯಲ್ಲಿ ನಮಗೆ ಕಡಿಮೆ ಜಾಗದಲ್ಲಿ ನಾವು ನರ್ಸರಿಯನ್ನು ಮಾಡ್ಕೊಳ್ಳೋದು. ಯಾಕೆ ಅಂತ ಅಂದರೆ, ಇಲ್ಲಿ 1 ಎಕರೆ ಪ್ರದೇಶಕ್ಕೆ 3 kg ಬಿತ್ತನೆ ಬೀಜದ ಅವಶ್ಯಕತೆ ಇದೆ. ಅದೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತೆಗೆದುಕೊಂಡಾಗ 1 ಎಕರೆ ಪ್ರದೇಶಕ್ಕೆ 25 kgಯಷ್ಟು ಬಿತ್ತನೆ ಬೀಜದ ಅವಶ್ಯಕತೆ ಇದೆ. ಸೊ ಇಲ್ಲಿ ಬಿತ್ತನೆ ಬೀಜದ ಉಳಿತಾಯ ಮಾಡ್ಬೋದು. ಇನ್ನೊಂದು, ಎಳೆಯ ವಯಸ್ಸಿನ ಪೈರನ್ನು ನಾಟಿ ಮಾಡೋದ್ರಿಂದ ಇಲ್ಲಿ ತೆಂಡೆ ಹೊಡೆಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹೆಚ್ಚು ತೆಂಡೆ ಹೊಡೆದಾಗ ಏನಾಗುತ್ತೆ, ತೆನೆಗಳ ಸಂಖ್ಯೆ ಹೆಚ್ಚಾಗುತ್ತೆ. ಕಾಳುಗಳ ಸಂಖ್ಯೆ ಹೆಚ್ಚಾದಾಗೆ ಒಂದು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ಕೋಬೋದು. है भारत के किसान हम, किसान हम, किसान हम, किसान हम. ಬರಗಾಲವಿರಲಿ, ಪ್ರವಾಹವೇ ಬರಲಿ, ಆಲಿಕಲ್ಲೇ ಬೀಳಲಿ, ಕೀಟ ಪತಂಗ ಬೆಳೆ ತಿನ್ನಲಿ, ಯಾವುದೇ ಚಿಂತೆ ಇಲ್ಲ. ಏಕೆಂದರೆ ನಾವು ತೆಗೆದುಕೊಂಡಿದ್ದೇವೆ ಪ್ರಧಾನಮಂತ್ರಿ ಫಸಲ್ ವಿಮೆ. संकट के समय प्रधानमंत्री फसल बीमा योजना किसानों के लिए वरदान है. ಈ ಯೋಜನೆಯಲ್ಲಿ ಅತಿ ಕಡಿಮೆ ಪ್ರೀಮಿಯಂ, ಅಧಿಕ ಕೊಡುಗೆ. ಪ್ರತಿ ವರ್ಷ 5 ಕೋಟಿ ರೈತರು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಹತ್ತಿರದ ಕೃಷಿ ಇಲಾಖೆ, ಸಹಕಾರಿ ಬ್ಯಾಂಕ್, ಅಧಿಕೃತ ವಿಮಾ ಕಂಪನಿ, ಜನಸೇವಾ ಕೇಂದ್ರ, ಫಸಲ್ ವಿಮಾ ಪೋರ್ಟಲ್ ಅಥವಾ ಫಸಲ್ ವಿಮಾ ಆಪ್ ಮೂಲಕ ನೋಂದಣಿ ಮಾಡಬಹುದು. ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ವತಿಯಿಂದ ಜನಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ. ಫಸಲ್ बीमा की प्रधानमंत्री की योजना न्यारी 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 न्यारी. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ ಮೇಡಮ್ ಡಾಕ್ಟರ್ ಶ್ರುತಿ ಅವರೇ? ನನ್ನ ದೂರವಾಣಿ ಸಂಖ್ಯೆ 9686945651. ಇನ್ನೊಮ್ಮೆ ಹೇಳ್ತೀರಾ? 9686945651. ತಮ್ಮದು ಡಾಕ್ಟರ್ ಸೌಮ್ಯಲತಾ ಅವರೇ? 9913525254. ಇನ್ನೊಮ್ಮೆ? 9913525254. ಒಳ್ಳೆಯದು ಡಾಕ್ಟರ್ ಶ್ರುತಿ ಅವರೇ ಹಾಗೂ ಡಾಕ್ಟರ್ ಸೌಮ್ಯಲತಾ ಅವರೇ, ಭತ್ತದ ನೇರ ಬಿತ್ತನೆ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದ. ಇದುವರೆಗೆ ನೇರ ಭತ್ತ ಬಿತ್ತನೆ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ MK ಶ್ರುತಿ ಹಾಗೂ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸೌಮ್ಯಲತಾ BS. ಇಲ್ಲಿಗೆ ನಮ್ಮ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.
ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.